ಅದೇ ಮತ್ತೆ ಮಿದಿಗೆ ಹಾಕ್ಬೇಕು, ನರಕ ಹಾಕಿ ರಗತ್ ಬಂದು ಕರ ಮೇಯಕ್ಕೆ ಕುಯ್ಯಿ ಒಂಚೂರು ಒಂದು ಕರಿಗೆ ಹೇಳು 5 ಗಂಟೆ ಹಾಕಿ ಮತ್ತೆ ಬಿಚ್ಚಬೇಕಾ? ಹೇಗೆ ಫಸ್ಟ್ ಆಗಿ ತಗೊಂಡು 50,000 ಕರ ಮಾರ್ಬೋದು, ಹಂಗೆ ಲೆಕ್ಕ ಅದು. ಹಂಗೆ ಬಿಟ್ಟೆ ಮಂಗ ಅಲ್ಲ ಕಟ್ರಿ ಹಿಂಗೆ ರೊಡಾಗಸಿ ಹಂಗೆ 5 ಗಂಟೆ 50,000 ಕರ ಮಕ್ಕಳು ಟೈಟ್ ಆಯ್ತು. ಕುಯ್ತೀಯಾ? ಟೈಟಾಗಿ ಹಾಕಿರಿ ಕುಯ್ರಿ ಮಕ್ಕಳ ಟೈಟ್ ಆಯ್ತು. ಅದೇ ಮುಗ್ದರ ಹಾಕಿ ಮಕ್ಕಳ ಬಿಚ್ಚಾಕ್ತಿ. ಇದ್ರೊಳಗೆ ಹಾಕಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಫೈನಲಿ ಎಲ್ಲಿಗೋ ಹೊರಟಿದ್ವಿ. ಸ್ವಲ್ಪ ಹಬ್ಬಕ್ಕೆಲ್ಲ ಶಾಪಿಂಗ್ ಮಾಡಬೇಕಿತ್ತು, ಹಾಗಾಗಿ ಅರಸೀಕೆರೆಗೆ ಹೊರಟಿದ್ದು. ನಮಗೆ ನಿಯರ್ ಆಗೋದು ಅದೊಂದೇ ಸಿಟಿ. ಹಾಸನ ತುಂಬ ದೂರ ಆಗುತ್ತೆ, ಹಾಗಾಗಿ ಬೇಕಾಗಿರೋದೆಲ್ಲ ಅರಸೀಕೆರೆಗೆ ಹೋಗಬೇಕು. ಹಾಗೆ ಹೋಗ್ತಾ ನಮ್ಮ ಅತ್ತೆನೂ ಬರ್ತೀನಿ ಅಂದರು, ಅವರನ್ನು ಕರ್ಕೊಂಡೋಗೋಣ ಅಂತ ಹೋದ್ವಿ. ಅಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು, ಆದರೂ ಬಿಡಲಿಲ್ಲ. ಕಾಫಿನಾದರೂ ಕುಡ್ದೋಗಿ ಬನ್ನಿ ಅಂತ ಅಂದರು. ಅಲ್ಲೂ ಕಾಫಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹೊರಟ್ವಿ. ಅವರು ಜೊತೆಲೇ ಬಂದರು, ಅವರು ಏನೇನೋ ತೊಗೋಬೇಕು ಅಂತ. ಈ ಹಬ್ಬದ ಟೈಮ್ಗಳಲ್ಲಂತೂ ಏನು ತೊಗೊಳೋದಕ್ಕೂ ಆಗಲ್ಲ, ಸಿಟಿ ಒಳಗಡೆ ಇರೋದಕ್ಕೂ ಆಗಲ್ಲ. ಹಾಗೆ ಬಾಗಿನ ಕೊಡೋದಕ್ಕೆಲ್ಲ ಮರ ಎಲ್ಲ ಬೇಕಾಗಿತ್ತು, ಸೊ ಅದನ್ನು ಎಲ್ಲ ತಗೊಂಡ್ವಿ. ನಿಮ್ಮ ಕಡೆ ಎಲ್ಲ ಹೇಗೆ ಕೊಡ್ತಾರೆ, ಗೌರಿ ಹಬ್ಬ ಹೇಗೆ ಮಾಡ್ತಾರೆ ಎಲ್ಲ ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ಬಟ್ಟೆನೂ ಬೇಕಾಗಿತ್ತು, ತಗೊಂಡ್ವಿ. ನಮ್ಮ ಕಡೆ ಹೆಣ್ಮಕ್ಳಿಗೆ ಗೌರಿ ಹಬ್ಬದಲ್ಲಿ ನಮ್ಮ ಕೈಲಿ ಅವ್ರವ್ರ ಶಕ್ತಿ ಹೇಗಿರುತ್ತೆ, ಹಾಗಾಗಿ ಅರಿಶಿನ ಕುಂಕುಮ, ಬಟ್ಟೆ, ಸೀರೆ, ಬಳೆ ಹಾಗೆ ಏನೇನೋ ಎಲ್ಲ ಕೊಟ್ಟು ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಹೇಳಿ. ಹಾಗೆ ಅಂಗಡಿಗೂ ಸ್ವಲ್ಪ ಎಲೆ ಅಡಿಕೆ ಎಲ್ಲ ಬೇಕಾಗಿತ್ತು, ಅದನ್ನು ತೊಗೊಂಡು ಬಂದೆ. ಮೇನ್ ಥಿಂಗ್ ಅಂದರೆ ಹೆಣ್ಮಕ್ಳು ಶಾಪಿಂಗಿಗೆ ಹೋದರೆ ಪಾತ್ರೆ, ಬಟ್ಟೆ ಇವೆಲ್ಲ ಬಿಟ್ಟು ಬರೋಕ್ಕೆ ಚಾನ್ಸೇ ಇಲ್ಲ. 1-2 ತೊಗೊಂಡು ಬರಲೇಬೇಕು. ಹಾಗೆ ಹಣ್ಣು ಹೂವು ಎಲ್ಲ ತೊಗೊಂಡು ಬಂದ್ವಿ. ಎಲ್ಲ ತುಂಬ ರೇಟ್ ತುಂಬ ಜಾಸ್ತಿ ಆಗಿತ್ತು. ಹಣ್ಣಿನ ರೇಟು, ಹೂವಿನ ರೇಟು ಎಲ್ಲ ತುಂಬ ರೇಟಾಗಿತ್ತು. ತರಕಾರಿ ಯಾವುದನ್ನು ಕೇಳೋ ಹಾಗೆ ಇಲ್ಲ, ಅಷ್ಟು ರೇಟಾಗಿತ್ತು. ಆದರೂ ಎಷ್ಟಾಗುತ್ತೆ ಅಷ್ಟು ಬಾರ್ಗಿನ್ ಮಾಡಿಕೊಂಡು ಚೌಕಾಸಿ ಮಾಡಿಕೊಂಡು ತೊಗೊಂಡು ಬಂದ್ವಿ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್, ಬಾಯ್.